ಈ ಮಮ್ಮಿಗೆ ಈಗಲೂ ಕೂಡ ಕೂದಲು ಮತ್ತು ಉಗುರು ಬೆಳೆಯುತ್ತಂತೆ. ಈ ವಿಷಯ ಕೇಳಿ ನನಗೂ ಶಾಕ್ ಆಯಿತು. ಸೊ ಇಲ್ಲೇ ಅಂತೆ ಮಮ್ಮಿ ಇರೋದು. 500 ವರ್ಷದ ಮಮ್ಮಿ ಪ್ರಿಸರ್ವ್ ಮಾಡಿಲ್ಲ. कर्नाटक से बेंगलोर से ಹಾಂ कर्नाटक पड़ता है. ठीक है मेरे तमिलनाडु. ಓ ತಮಿಳ್ನಾಡು. ಓಕೆ, ಎಲ್ಲಿ ಸರ್ ತಮಿಳ್ನಾಡು? ತಮಿಳ್ನಾಡು ಕನ್ಯಾಕುಮಾರಿ ಫುಲ್ ಕೆಳಗಡೆ, ಇಲ್ಲಿ ಫುಲ್ ಮೇಲಿದ್ದೀರಾ? ಹಾಂ, ओ अदर उसके अपोजिट टिबेट स्टार्ट होता. तिब्बत नहीं है, चाइना प्रॉपर. ಚೈನಾ ನೋಡಿ. ಇವಾಗ ಇಲ್ಲಿಗೆ ಹೋಗ್ತಿರೋದು ನಾನು. ಗ್ಯೂ ಮೊನೆಸ್ಟಿ ಅಂತ, ಗ್ಯೂ ಟೆಂಪಲ್ಲು 500 ವರ್ಷದಿಂದ ಈ ಒಂದು ಮಮ್ಮಿನ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಸೊ 500 ವರ್ಷದ ಮಮ್ಮಿನ ನಾವು ಈ ಟೆಂಪಲಲ್ಲಿ ನಾವು ನೋಡ್ಬೋದು, ಈ ಮೊನೆಸ್ಟಿನಲ್ಲಿ. ಆ್ಯಂಡ್ ಇದು ಏನೋ ಕೆಮಿಕಲ್ಸ್ ಹಾಕಿ ಪ್ರಿಸರ್ವ್ ಮಾಡಿರೋದಲ್ಲ, ಸೆಲ್ಫ್ ಮಮ್ಮಿಫೈಡ್ ಅಂತ ಇದು, ಅಂದರೆ ಅವರೇ ಮಮ್ಮಿಫೈಡ್ ಆಗಿರೋದಂತ ಇದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ, ಗ್ಯೂ ಟೆಂಪಲ್ ಅಂತ. ತಾಬೂಗೆ ಹೋಗೋ ರೋಡಲ್ಲಿ ರೈಟಿಗೆ ತಿರ್ಕೊಂಡ್ರೆ ಒಂದು 9 ಕಿಲೋಮೀಟ್ರ್ ಇದೆ ಗ್ಯೂ ಮೊನೆಸ್ಟಿ. ಸೊ ಹೋಗ್ಬಿಟ್ಟು ನೋಡ್ಕೊಂಡು ಮತ್ತೆ ವಾಪಸ್ ಬರಬೇಕು ಇದೇ ರೋಡ್ಗೆ. ಸೊ ಈ ರೋಡು ತಾಬು ಮತ್ತು ಕಾಜಾಗೆ ಹೋಗುತ್ತೆ. ಇವು ನೋಡಿ ಹೆಂಗವೆ ಪಕ್ಷಿಗಳು. ಓ ಆರ್ತವ ನಮ್ಮ ಬರೀ ನೋಡಿ, ಪೂರ್ತಿ ಮೆತ್ತಗಾಗ್ತೈತೆ. ಫುಲ್ ಗಟ್ಟಿಗೆ ಆಗಿತ್ತು, ಹೆಂಗೋ ಗಾಯ ಒಣಗಿತ್ತು ಸ್ವಲ್ಪ, ಆಗ್ಲೇ ಮತ್ತೆ ಮೆತ್ತಗಾಗ್ತೈತೆ. ಇದೇನಾದರೂ ಸ್ವಲ್ಪ ಏನಾದರೂ ಟಚ್ ಆದರೆ ಉರಿಯುತ್ತೆ, ಹಾಗೆ ಕಿತ್ಕೊಂಬಂದ್ಬಿಡುತ್ತೆ. ಅದೇ ನನಗೆ ಮೇನ್ ದೊಡ್ಡ ಪ್ರಾಬ್ಲಮ್ ಆಗಿರೋದಿಲ್ಲ ಇವಾಗ. ಇನ್ನು ನೈಟ್ ಹೊತ್ತಂತೂ ಫುಲ್ ಉರಿತಾ ಇರುತ್ತೆ. ಪರವಾಗಿಲ್ಲ, ರೋಡು ಸ್ವಲ್ಪ ಮಾಡಿದ್ದಾರೆ, ಬಟ್ ಮೇಲಿಂದ ಕಲ್ಲುಗಳು ಬಿದ್ದು ಅವಾಗವಾಗ ಡ್ಯಾಮೇಜ್ ಆಗ್ತಾಯಿದೆ. ಇಲ್ಲಿ ನೋಡಿ ಈ ಥರ ಡ್ಯಾಮೇಜ್ ಆಗಿರುತ್ತೆ. ಅದು ಬಿಟ್ಟರೆ ರೋಡು ಮಾಡಿದ್ದಾರೆ, ಪರವಾಗಿಲ್ಲ. ಮೇಲೆ ಹತ್ಬೇಕಾ? ಎಲ್ಲೈತೆ ಗುರು ಇದು? ಇನ್ನೂ ಮೇಲೆ ಹೋಗ್ತಾನೇ ಇದ್ದೀನಿ ಅವಾಗಿಂದ. ಫಸ್ಟ್ ಕೆಳಗೆ ಬಂದೆ, ಅದಾದಮೇಲೆ ಮತ್ತೆ ಮೇಲೆ ಹೋಗ್ತಾ ಇದ್ದೀನಿ. ಅಟ್ಲೀಸ್ಟ್ ರೋಡ್ಸ್ ಎಲ್ಲ ಓಕೆ ಇದ್ದಾವೆ, ಇಲ್ಲಾಂದಿದ್ರೆ ಕಷ್ಟ ಆಗಿರೋದು. टिकट है मैम 30. आप अकेले हैं ना? हाँ अकेले मैम. कितना दूर है मैम? पार्किंग किधर? पार्किंग ऊपर है, वहीं सामने ऊपर है. हाँ जी, ठीक है. वहीं मंदिर के सामने ही है. हाँ ठीक है. हाँ, ये पार्किंग का नहीं है. हाँ तो वहाँ पे खुला है. हाँ ये वहाँ मंदिर का कंस्ट्रक्शन चला हुआ ना, हमारा मंदिर हाँ डेवलपमेंट. थोड़ा ले रहे हैं. ठीक है मैम, नो प्रॉब्लम. थैंक यू मैम. आप कहीं भी कर सकते हैं वहाँ पे. ठीक ग्राउंड है. ठीक है मैम. हाँ मैम. ಇಲ್ಲಿ ಎಲ್ಲೋದ್ರೂ ಆಲ್ಮೋಸ್ಟ್ ಹಿಮಾಚಲಲ್ಲಿ ಒಳಗಡೆ ಈ ಸ್ಪಿಟಿನಲ್ಲಿ ಎಂಟ್ರಿ ಆದಮೇಲೆ ಡೆವಲಪ್ಮೆಂಟು ಅಂತ ಚಾರ್ಜಸ್ ತೊಗೊತಾರೆ. ಅಂದರೆ ಯಾವಾಗಿಂದ ಮಾಡ್ತಿದ್ದಾರೆ ಗೊತ್ತಿಲ್ಲ, ಡೆವಲಪ್ಮೆಂಟ್ ಮಾಡ್ತಿದ್ದೀರಾ ಇಲ್ವೋ ಅದು ಗೊತ್ತಿಲ್ಲ. ಸೊ ನೋಡಿದ್ರೆ ಡೆವಲಪ್ಮೆಂಟ್ ಆಗ್ತಾಯಿದೆ ಅಂತ ಅನಿಸುತ್ತೆ. ಕೆಲವೊಂದು ಕಡೆ 100, ಕೆಲವೊಂದು ಕಡೆ 30, 20 ಹಿಂಗೆಲ್ಲ ತೊಗೊತಾರೆ. ಯಾವ ಕಡೆ ಹೋಗೋದು ಗುರು? ಇನ್ನು ಮನೆ ನೋಡಿ ಹೆಂಗಿದೆ. ನೋಡಿ ಅಲ್ಲಿದೆ ಮೊನೆಸ್ಟಿ. ಫುಲ್ ಬ್ಯಾಕ್ ಸೈಡ್ ಎಲ್ಲ ಸ್ನೋ, ಸಖತ್ತಾಗಿದೆ. ಓ ಡೈರೆಕ್ಟ್ ಇಲ್ಲೇ ಬರ್ಬೋದಾ? ನಾನೆಲ್ಲೋ ಹತ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ. ರೋಹಿತ್ ಸರ್. ರೋಹಿತ್ हाँ ROHITH. गाड़ी नंबर बाइक KA04. अभी अकेले है ना? हाँ अकेले. कोई आईडी कार्ड, आधार कार्ड नहीं तो ड्राइविंग लाइसेंस नंबर कुछ भी दे दो. नंबर मेरे पास है. आधार कार्ड है? मेरे मतलब मैं बोलता हूँ. हाँ ठीक है, आप बता दो.
6851 68 6851 51 28 28 06 06 कहाँ से भैया? मैं बेंगलोर से. बेंगलोर है ना? हाँ. ठीक है. कर्नाटक से, बेंगलोर से. हाँ कर्नाटक से. कर्नाटक पड़ता है. ठीक है, मेरे तमिलनाडु है. ಓ ತಮಿಳ್ನಾಡು. ठीक है. ಓಕೆ. ಎಲ್ಲಿ ಸರ್ ತಮಿಳ್ನಾಡು? हैं? ತಮಿಳ್ನಾಡು कन्याकुमारी. ಕನ್ಯಾಕುಮಾರಿ. कन्याकुमारी. ಫುಲ್ हाँ. ಕೆಳಗಡೆ. हाँ. ಇಲ್ಲಿ ಫುಲ್ ಮೇಲಿದ್ದೀರಾ. ITP. इंडो तिब्बतन बॉर्डर पुलिस. ಆ ಟಿಬೆಟ್ ಇಂಡೋ ಟಿಬೆಟ್ ಬಾರ್ಡರ್ हाँ, ಪೊಲೀಸ್. तिब्बत बॉर्डर. तिब्बत ही रही है चाइना. वो पहाड़ी है ना? हाँ. उसका आगे ये चाइना है. ओ अदर उसके हाँ, अपोजिट टिबेट. opposite, ये टिबेट स्टार्ट होता. तिब्बत नहीं है, चाइना प्रॉपर. चाइना. हाँ ठीक है सर. ठीक है. कितना दिन हो गया? मेरे को अभी 8th डे. ठीक है. और ये नहीं है ना, ड्रोन कैमरा नहीं है ना? नहीं ड्रोन. बाकी यूज कर सकता. अंदर मम्मी है. हाँ. और नीचे ही दरवाजा खोल के अंदर जा सकता है. ये भी दरवाजा खोल के अंदर जा सकता है. ये ऊपर भी देख सकता है आपको, है ना? ठीक है सर. जाके देखना. ड्रोन अलो नहीं. हाँ, ड्रोन अलो. ये अलो है. यहाँ हाइट में वो जगह चाइना देख लेगा. ठीक है. ये मिलिट्री बेस है ना इसलिए. ओनली इसलिए. ठीक है सर. ठीक है. थैंक यू सर. ये मम्मी है. खाना पीना खा लिया? हाँ खाना हो गया आपका? हाँ, हमारा हो गया. हमारा ये कैंप है, नीचे कैंप है. ಸೊ ಇಲ್ಲೇ ಅಂತೆ ಮಮ್ಮಿ ಇರೋದು. 500 ವರ್ಷದ ಮಮ್ಮಿ ಪ್ರಿಸರ್ವ್ ಮಾಡಿಲ್ಲ. ಈ ಮಮ್ಮಿಗೆ ಈಗಲೂ ಕೂಡ ಕೂದಲು ಮತ್ತು ಉಗುರು ಬೆಳೆಯುತ್ತಂತೆ. ಈ ವಿಷಯ ಕೇಳಿ ನನಗೂ ಶಾಕ್ ಆಯಿತು. 14ನೇ ಶತಮಾನದಲ್ಲಿ ಸಾಂಗಾ ತೆಂಜಿನ್ ಅಂತಕ್ಕಂಥ ಒಬ್ಬರು ಬುದ್ಧಿಸ್ಟ್ ಮಾಂಕು ಈಗಿನ ಸ್ಪಿಟಿ ವ್ಯಾಲಿ ಪ್ರದೇಶ ಏನಿದೆ ಅಲ್ಲಿ ಗ್ಯೂ ಅಂತಕ್ಕಂಥ ಒಂದು ಜಾಗಕ್ಕೆ ಬರ್ತಾರಂತೆ. ಆ ಪ್ರದೇಶ ಪೂರ್ತಿ ಚೇಳುಗಳಿಂದ ಆವೃತವಾಗಿರುತ್ತಂತೆ. ಸೊ ಚೇಳು ಎಷ್ಟು ಅಪಾಯಕಾರಿ ಅಂತ ನಿಮಗೆ ಗೊತ್ತು. ಸೊ ಈ ಪ್ರದೇಶದಲ್ಲಿ ತುಂಬ ಚೇಳುಗಳಿದ್ವಂತೆ. ಜನಗಳು ಬದುಕೋಕೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಈ ಚೇಳುಗಳಿಂದ. ಆಗ ಈ ಸಾಂಗಾ ತೆಂಜಿನ್ ಅಂತಕ್ಕಂಥ ಬುದ್ಧಿಸ್ಟ್ ಮಾಂಕು ಅವ್ರು ಕಲಿತ ವಿದ್ಯೆಯಿಂದ ಇವರು ಸೆಲ್ಫ್ ಮಮ್ಮಿಫೈಡ್ ಆಗ್ತಾರಂತೆ. ಮಮ್ಮಿ ಅಂದರೆ ಕೆಮಿಕಲ್ನೆಲ್ಲ ಯೂಸ್ ಮಾಡಿ ಮಮ್ಮಿಫೈ ಮಾಡ್ತಾರೆ. ಬಟ್ ಇವರು ಹಂಗಲ್ಲ, ಇವ್ರು ಕಲಿತ ವಿದ್ಯೆಯಿಂದ ಇವರು ಸೆಲ್ಫ್ ಮಮ್ಮಿಫೈ ಆಗ್ತಾರಂತೆ. 2 ಮಂಡಿಗಳ ಮೇಲೆ ಅವ್ರ ತಲೆನ ಇಟ್ಬಿಟ್ಟು ಹಾಗೆ ಧ್ಯಾನಕ್ಕೆ ಕೂತ್ಕೊಂಡು ಹಾಗೆ ಮಮ್ಮಿಫೈ ಆಗ್ತಾರಂತೆ. ಸೊ ಇವರ ಪ್ರಾಣ ಪಕ್ಷಿ ಹಾರಿ ಹೋದ ಕೆಲವೇ ಸಮಯದಲ್ಲಿ ಆಕಾಶದಲ್ಲಿ ಒಂದು ರೈನ್ಬೋ ಸೃಷ್ಟಿಯಾಗುತ್ತಂತೆ. ಕಾಮನಬಿಲ್ಲು ಬರುತ್ತೆ. ಸೊ ಅದು ಕಾಮನಬಿಲ್ಲು ಬಂದು ಸ್ವಲ್ಪ ಹೊತ್ತಲ್ಲೇ ಆ ಚೇಳುಗಳು ಆ ಪ್ರದೇಶನ ಬಿಟ್ಟು ಹೋಗ್ಬಿಡ್ತಾವಂತೆ. ಮತ್ತೆ 1975ರಲ್ಲಿ ಒಂದು ಭೂಕಂಪ ಆಗುತ್ತೆ ಆ ರೀಜನಲ್ಲಿ. ಸೊ ಆ ಟೈಮಲ್ಲಿ ನಮ್ಮ ಇಂಡಿಯನ್ ಆರ್ಮಿಯವ್ರಿಗೆ ಈ ಮಮ್ಮಿ ಸಿಗುತ್ತೆ. ಸೊ ಆಮೇಲೆ ಈ ಮಮ್ಮಿನ ರಿಸರ್ಚ್ಗೆ ಕಳಿಸಿದಾಗ ಇದಿಷ್ಟು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ನೀವು ಈಗಲೂ ಕೂಡ ಸ್ಪಿಟಿ ವ್ಯಾಲಿ ಗ್ಯೂ ಮೊನೆಸ್ಟ್ರಿಗೆ ಬಂದರೆ ಆ ಮಮ್ಮಿ ಹೆಂಗಿದೆ ಎಕ್ಸಾಕ್ಟ್ ಹಂಗೆ ಇಟ್ಟಿದ್ದಾರೆ. ಕ್ಲೋಸ್ ಮಾಡಿದ್ದಾರೆ, ಬಟ್ಟೆ ಕಟ್ಟಿದ್ದಾರೆ ಹೋಗ್ಬಾರ್ದು ಅಂತ. ಓಕೆ, ಇಲ್ಲಿಂದ ಹೊರಡೋಣ ಇವಾಗ.